ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಬೆಂಗಳೂರು ವಿಭಾಗದ ಮೇಲೆ 30 MCQ ಪ್ರಶ್ನೆಗಳನ್ನು ನೋಡೋಣ. ಈಗಾಗಲೇ ನಾವು 10 ಪ್ರಶ್ನೆಗಳನ್ನು ನೋಡಿದ್ದೀವಿ. ಈ ಒಂದು ಎರಡನೇ ಪಾರ್ಟ್ನಲ್ಲಿ ನಾವು ಇತಿಹಾಸ ಮತ್ತು ಆಡಳಿತದ ಮೇಲೆ 11 ರಿಂದ 20 ಪ್ರಶ್ನೆಗಳನ್ನು ನೋಡೋಣ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರು ವಿಭಾಗವನ್ನು ಆಳಿದ ಮೊದಲ ಅರಸರು ಯಾರು? ಈ ಒಂದು ಬೆಂಗಳೂರು ವಿಭಾಗವನ್ನು ಆಳಿದ ಮೊದಲ ಅರಸರು ಬಂದ್ಬಿಟ್ಟು ಗಂಗರು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ಗಂಗರ ಮೊದಲ ರಾಜಧಾನಿ ಯಾವುದಾಗಿತ್ತು? ಗಂಗರ ಮೊದಲ ರಾಜಧಾನಿ ಬಂದ್ಬಿಟ್ಟು ಕೋಲಾಲಪುರ ಅಥವಾ ಕೋಲಾರ ಇವರ ರಾಜಧಾನಿಯಾಗಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಪ್ರಶ್ನೆ ನೆಕ್ಸ್ಟ್ ನೋಡ್ತೀವಿ. ವಿಜಯನಗರ ಅರಸರ ಕಾಲದಲ್ಲಿದ್ದಂತಹ ಸಣ್ಣ ಪಾಳೆಯಪಟ್ಟುಗಳನ್ನ ಏನೆಂದು ಕರೆಯುತ್ತಿದ್ದರು ಅಂತಕ್ಕಂಥದ್ದು. ವಿಜಯನಗರ ಅರಸರ ಕಾಲದಲ್ಲಿದ್ದಂತಹ ಸಣ್ಣ ಪಾಳೆಯಪಟ್ಟುಗಳನ್ನ ಏನೆಂದು ಕರೆಯುತ್ತಿದ್ದರು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಪಾಳೆಯಪಟ್ಟು ಅಂತೇಳಿ ಕರೀತಕ್ಕಂಥದ್ದು. ಅಂದರೆ ವಿಜಯನಗರ ಅರಸರ ಕಾಲದಲ್ಲಿ ಸಣ್ಣ ಪ್ರದೇಶಗಳನ್ನ ಆಳುತ್ತಿದ್ದ ನಾಯಕರ ಪ್ರದೇಶಗಳನ್ನ ಏನೆಂದು ಕರೆಯುತ್ತಿದ್ರು ಅಂದ್ರೆ ಪಾಳೆಯಪಟ್ಟು ಅಂತೇಳಿ ಕರೆಯಲಾಗುತ್ತಿತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಚಿತ್ರದುರ್ಗದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಚಿತ್ರದುರ್ಗದ ಪಾಳೆಯಗಾರರನ್ನ ಏನೆಂದು ಕರೆಯುತ್ತಿದ್ರು? ಚಿತ್ರದುರ್ಗದ ಪಾಳೆಯಗಾರರನ್ನ ಏನೆಂದು ಕರೆಯುತ್ತಿದ್ರು ಅಂದ್ರೆ ನಾಯಕರು ಅಂತೇಳಿ ಕರಿತಾ ಇದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇಲ್ಲ ನೋಡ್ತೀವಿ ಚಿತ್ರದುರ್ಗದ ಮತ್ತು ಕೆಳದಿಯ ಪಾಳೆಗಾರರನ್ನ ಏನೆಂದು ಕರೆಯುತ್ತಿದ್ರು ಅಂದ್ರೆ ನಾಯಕರುಗಳು ಅಂತೇಳಿ ಕರಿತಾ ಇದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಪ್ರಶ್ನೆ ನೋಡ್ತೀವಿ. ವಿಧಾನಸೌಧ ಭವನದ ನಿರ್ಮಾಣಕ್ಕೆ ಕಾರಣರಾದ ಮುಖ್ಯಮಂತ್ರಿ ಯಾರು? ವಿಧಾನಸೌಧ ಭವನದ ನಿರ್ಮಾಣಕ್ಕೆ ಕಾರಣರಾದ ಮುಖ್ಯಮಂತ್ರಿಗಳು ಯಾರು ಅಂದ್ರೆ ಕೆಂಗಲ್ ಹನುಮಂತಯ್ಯ ಅವರು. ಅದೇ ರೀತಿಯಾಗಿ ಪ್ರಶ್ನೆ, ಪ್ರತಿ ಜಿಲ್ಲೆಯ ಆಡಳಿತ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಾರೆ? ಪ್ರತಿ ಜಿಲ್ಲೆಯ ಆಡಳಿತ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ. ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ಶಾಸಕರು. ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರತಿ ಜಿಲ್ಲೆಯ ಆಡಳಿತದ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಜಿಲ್ಲಾಧಿಕಾರಿಗಳು, DC ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅಂದ್ರೆ DC ಅವರ ಕಾರ್ಯ ಬಂದ್ಬಿಟ್ಟು ಜಿಲ್ಲಾ ಮಟ್ಟದ ಆಡಳಿತದ ಹೊಣೆಗಾರಿಕೆ ಜಿಲ್ಲಾಧಿಕಾರಿಗಳ ಮೇಲಿರುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂಥದ ಆಡಳಿತದ ಹೊಣೆಗಾರಿಕೆ ಯಾರ ಮೇಲಿರುತ್ತದೆ ಅಂದ್ರೆ ಜಿಲ್ಲಾಧಿಕಾರಿಗಳ ಮೇಲಿರುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಕಂದಾಯದ ವಿಭಾಗದ ಮುಖ್ಯ ಅಧಿಕಾರಿಯನ್ನ ಏನೆಂದು ಕರೆಯುತ್ತಾರೆ? ಕಂದಾಯದ ವಿಭಾಗದ ಮುಖ್ಯ ಅಧಿಕಾರಿಯನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನಾವು ನೋಡ್ತೀವಿ. ಪ್ರಶ್ನೆ ಆಯ್ಕೆಗಳು ನೋಡ್ತೀವಿ. ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿ, ಮುಖ್ಯಮಂತ್ರಿ, ರಾಜ್ಯಪಾಲರು. ಸರಿಯಾದ ಉತ್ತರ ಕಂದಾಯ ವಿಭಾಗದ ಮುಖ್ಯ ಅಧಿಕಾರಿಯನ್ನ ಪ್ರಾದೇಶಿಕ ಆಯುಕ್ತರು ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ ಇಡೀ ವಿಭಾಗದ ಆಡಳಿತದ ಮೇಲೆ ಮೇಲ್ವಿಚಾರಣೆಯನ್ನ ಯಾರು ಹೊಂದಿರುತ್ತಾರೆ ಅಂದ್ರೆ ಪ್ರಾದೇಶಿಕ ಆಯುಕ್ತರು ಹೊಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ರಾಮನಗರ ಜಿಲ್ಲೆಯ ಯಾವ ಜಿಲ್ಲೆಯಿಂದ ಬೇರ್ಪಟ್ಟು ಅಸ್ತಿತ್ವಕ್ಕೆ ಬಂದಿದೆ? ರಾಮನಗರ ಜಿಲ್ಲೆಯು ಯಾವ ಜಿಲ್ಲೆಯಿಂದ ಬೇರ್ಪಟ್ಟು ಅಸ್ತಿತ್ವಕ್ಕೆ ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮೈಸೂರು. ಸರಿಯಾದ ಉತ್ತರ ಬಂದ್ಬಿಟ್ಟು ರಾಮನಗರ ಜಿಲ್ಲೆಯು ಯಾವ ಜಿಲ್ಲೆಯಿಂದ ಬೇರ್ಪಟ್ಟು ಅಸ್ತಿತ್ವಕ್ಕೆ ಬಂದಿದೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ. ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಅಂದ್ರೆ ಆಡಳಿತಾತ್ಮಕ ಬದಲಾವಣೆಗಳ ನಂತರ ಬೆಂಗಳೂರು ಗ್ರಾಮಾಂತರದಿಂದ ಏನದಂದ್ರ ರಾಮನಗರ ಜಿಲ್ಲೆ ಏನದಂದ್ರ ರಚನೆ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಈ ಒಂದು ಜಿಲ್ಲೆಯನ್ನ ಯಾರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಯಾವಾಗ ರಚನೆ ಆಯಿತು ಅಂತ ಹೇಳಿ ಕಾಮೆಂಟ್ನ ಮಾಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ಬೆಂಗಳೂರು ವಿಭಾಗವನ್ನು ಆಳಿದ ಮುಸ್ಲಿಂ ಮನೆತನ ಯಾವುದು? ಬೆಂಗಳೂರು ವಿಭಾಗವನ್ನು ಆಳಿದ ಮುಸ್ಲಿಂ ಮನೆತನ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ. ಮೊಘಲರು, ಆದಿಲ್ ಶಾಹಿಗಳು, ಗುಲಾಮಿ ಸಂತತಿ, ಸೈಯದ್ ಮನೆತನ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಬೆಂಗಳೂರು ವಿಭಾಗವನ್ನು ಆಳಿದ ಮುಸ್ಲಿಂ ಮನೆತನ ಬಂದ್ಬಿಟ್ಟು ಆದಿಲ್ ಶಾಹಿಗಳು. ಆಲ್ರೆಡಿ ನಾವು ನೋಡ್ತೀವಿ ಬಿಜಾಪುರದಲ್ಲಿ ನಾವು 5 ಮನೆತನಗಳು ನೋಡ್ತೀವಿ. ಅದರಲ್ಲಿ ಆದಿಲ್ ಶಾಹಿಗಳು ಕೂಡ ಈ ಒಂದು ಬಿಜಾಪುರದ ಆದಿಲ್ ಶಾಹಿಗಳು ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇವರು ಕೂಡ ಏನದಂದ್ರ ಬೆಂಗಳೂರು ವಿಭಾಗವನ್ನ ಆಳಿದ
ಮುಸ್ಲಿಂ ಮನೆತನ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನಾವು ನೋಡ್ತೀವಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಬೆಂಗಳೂರು ವಿಭಾಗದ ಇತಿಹಾಸದಲ್ಲಿ ಕೆಳದಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಬೆಂಗಳೂರು ವಿಭಾಗದ ಇತಿಹಾಸದಲ್ಲಿ ಕೆಳದಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತಕ್ಕಂಥದ್ದು? ಅರಮನೆ, ಪಾಳೆಯಪಟ್ಟು, ಯುದ್ಧ ಭೂಮಿ, ಮಠ. ಇದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂದ್ರೆ ಪಾಳೆಯಪಟ್ಟುಕ್ಕೆ ಇದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು. ಶಿವಮೊಗ್ಗ ಜಿಲ್ಲೆಯ ಕೆಳದಿಯು ವಿಜಯನಗರ ಕಾಲದ ಒಂದು ಪ್ರಮುಖ ಪಾಳೆಯಪಟ್ಟಾಗಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಇನ್ನುಳಿದ 21ರಿಂದ 30 ಪ್ರಶ್ನೆಗಳು ನೈಸರ್ಗಿಕ ಸಂಪತ್ತು ಮತ್ತು ವನ್ಯಜೀವಿಗಳ ಮೇಲೆ ನೆಕ್ಸ್ಟ್ ಪಾರ್ಟ್ನಲ್ಲಿ ನೋಡೋಣ.